ನಮಸ್ತೆ ವೀಕ್ಷಕರೇ, ಡೆಲಿಷಿಯಸ್ ವೆಜ್ ಫುಡ್ ಚಾನಲ್ಗೆ ಸ್ವಾಗತ. ನಾನು ಈ ದಿನ ಮಲ್ಲಿಗೆ ಇಡ್ಲಿ ರೆಸಿಪಿನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು 3 ಕಪ್ಪಷ್ಟು ಸೇಲಂ ಅಕ್ಕಿ, 1 ಕಪ್ ಉದ್ದಿನಬೇಳೆ, ಅವಲಕ್ಕಿ, ಸಾಬುದಾನ ಮತ್ತು ಮೆಂತ್ಯ ತೊಗೊಂಡಿದ್ದೀನಿ. ನೋಡಿ, ಸೇಲಂ ಅಕ್ಕಿ ಈ ಥರ ಇರುತ್ತೆ. ಸೊ 3 ಕಪ್ಪಷ್ಟು ಸೇಲಂ ಅಕ್ಕಿ ತೊಗೊಂಡಿದ್ದೀನಿ ಮತ್ತು 1 ಕಪ್ಪಷ್ಟು ಉದ್ದಿನಬೇಳೆ, ಅರ್ಧ ಕಪ್ಪಷ್ಟು ಗಟ್ಟಿ ಅವಲಕ್ಕಿ, ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ಮತ್ತು 1/4 ಚಮಚ ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ನೀಟಾಗಿ ತೊಳ್ಕೊಂಡು ಒಂದು 4 ರಿಂದ 5 ಸರಿ ತೊಳ್ಕೊಬೇಕು. ಸೊ ಆವಾಗ ಇಡ್ಲಿ ತುಂಬ ಬೆಳ್ಳಗೆ ಬರುತ್ತೆ. ನಾನೀಗ ಎಲ್ಲದನ್ನು ಪಾತ್ರೆಗೆ ಹಾಕೋತಾ ಇದ್ದೀನಿ. ನಾನೆಲ್ಲ ಒಟ್ಟಿಗೆ ನೆನೆಸ್ಬಿಡ್ತೀನಿ, ಸಪ್ರೇಟಾಗಿ ನಾನೇ ನೆನೆಸೋಕ್ಕೆ ಹೋಗಲ್ಲ. ಎಲ್ಲ ನೀಟಾಗಿ ಒಂದೇ ಪಾತ್ರೆಗೆ ಹಾಕ್ಕೊಂಡು ಒಂದು 4 ರಿಂದ 5 ಸತಿ ಚೆನ್ನಾಗಿ ತೊಳಿಬೇಕು. ಧೂಳೆಲ್ಲ ಹೋಗುತ್ತೆ, ಆವಾಗ ನಮ್ಮ ಇಡ್ಲಿ ತುಂಬ ಬೆಳ್ಳಗೂ ಬರುತ್ತೆ. ನೋಡಿ, ಈಗ ನೆಂದಿದೆ ಅಕ್ಕಿ 5 ರಿಂದ 6 ಗಂಟೆ ಕಾಲ. ಈಗ ನಾನು ಮಿಕ್ಸಿಗೆ ಹಾಕೋದಿದ್ದೀನಿ. ಗ್ರೈಂಡ್ರಿಗೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಹದಕ್ಕೆ ನಾವು ರುಬ್ಕೋಬೇಕು. ತರಿ ಇರಬಾರ್ದು, ತುಂಬ ಸಾಫ್ಟಾಗಿ ರುಬ್ಕೊಂಡಾಗ ಚೆನ್ನಾಗಿ ಬರುತ್ತೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸಿ ಈಗ ಕಲಸಿ ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡ್ತೀನಿ. ಈಗ ಫರ್ಮೆಂಟ್ ಆದಮೇಲೆ ನೋಡಿ ವೀಕ್ಷಕರೇ, ಬೆಳಗ್ಗೆ ತೆಗೆದಾಗ ನೀಟಾಗಿ ಫರ್ಮೆಂಟ್ ಆಗಿದೆ ನೋಡಿ. ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನಮಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಈಗ ಒಂದು ಕುಕ್ಕರಲ್ಲಿ ನಾನು ನೀರು ಕಾಯಕ್ಕಿಟ್ಟಿದ್ದೆ. ಈಗ ಇಡ್ಲಿ ಸ್ಟ್ಯಾಂಡಿಗೆ ಎಣ್ಣೆ ಬಳಿದು ಇಟ್ಕೊಂಡಿದ್ದೆ. ಇದಕ್ಕೀಗ ಇಡ್ಲಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಆದಷ್ಟು ಅರ್ಧ ಹಾಕ್ಕೊಂಡ್ರೆ ಹಿಟ್ಟು ನೀಟಾಗಿ ಉಬ್ಬುತ್ತೆ. ನಾನು ಸ್ವಲ್ಪ ಚಿಕ್ಕದು ನಮ್ಮದು ಸ್ಟ್ಯಾಂಡ್, ಹಾಗಾಗಿ ನಾನು ಸ್ವಲ್ಪ ತುಂಬ ಹಾಕ್ತಾಯಿದ್ದೀನಿ. ಇದನ್ನು ಒಂದು 10 ರಿಂದ 15 ನಿಮಿಷ ಅಷ್ಟು ಬೇಯಿಸ್ಕೋಬೇಕು. ನಂತರ ಚಟ್ನಿಗೆ ಕೆಂಪು ಚಟ್ನಿಗೆ ಟೊಮ್ಯಾಟೊ, ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಕೊತ್ತಂಬರಿ, ತೆಂಗಿನಕಾಯಿ ತೊಗೊಂಡಿದ್ದೀನಿ. ಈಗ ಒಣಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ಬ್ಯಾಡಗಿನೂ ತೊಗೋಬೋದು, ಗುಂಟೂರು ನಾನು ಗುಂಟೂರು ತೊಗೊಂಡಿದ್ದೀನಿ. ಈಗ ಒಂದೊಂದಾಗಿ ಎಲ್ಲ ಹುರ್ಕೊಳ್ಳೋಣ. ಸ್ವಲ್ಪ ಹೊಂಬಣ್ಣವರೆಗೂ ಹುರ್ಕೊಳ್ಳಿ. ಅಂತ ಟೊಮೆಟೊನೂ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊನೂ ನೀಟಾಗಿ ಸ್ವಲ್ಪ ಬೇಯಬೇಕು, ಅದನ್ನು ಅಲ್ಲಿವರೆಗೂ ಹುರ್ಕೊಳ್ಳೋಣ. ಸ್ವಲ್ಪ ಆರಕ್ಕೆ ಬಿಡೋಣ. ನಂತರ ನೋಡಿ, ಈಗ ಇಡ್ಲಿ ಆಗಿದೆ ನಮ್ಮದು. ಕೆಂಪು ಚಟ್ನಿನ ರುಬ್ಕೊಂಡೆ ನಾನು ಮಿಕ್ಸಿ ಮಾಡಿದ್ದೆಲ್ಲ. ಈಗ ಬಿಸಿ ಬಿಸಿಯಾದ ಮಲ್ಲಿಗೆ ಇಡ್ಲಿ ಕೆಂಪು ಚಟ್ನಿ ಸವಿಯಲು ಸಿದ್ಧವಾಗಿದೆ ಈ ವೀಕ್ಷಕರೇ. ನೋಡಿ, ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದಕ್ಕಿಂತ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ತಟ್ಟೆ ಇಡ್ಲಿ ಕೂಡ ಮಾಡ್ಕೋಬೋದು, ಭಾಳ ಚೆನ್ನಾಗಿರುತ್ತೆ ವೀಕ್ಷಕರೇ. ನೋಡಿ, ಟೆಕ್ಸ್ಚರ್ ನೋಡಿ. ಬಿಸಿ ಬಿಸಿಯಾದ ಮಲ್ಲಿಗೆ ಇಡ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ವೀಕ್ಷಕರೇ. ಧನ್ಯವಾದ ವೀಕ್ಷಕರೇ.